ಬೋಲ್ಟು ಟೈಟ್ ಮಾಡಬೇಕು ಅನ್ನೋದು ರಾಜ್ಯದಲ್ಲಿ ಇದೀಗ ಈ ನಟ್ಟು ಬೋಲ್ಟು ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆ. ಡಿಸಿಎಂ ಅವರ ಈ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಅಹಂಕಾರದ ಹೇಳಿಕೆ ಅಂತ ಹೇಳಿ ವಿಜಯೇಂದ್ರ ಮಾತನಾಡಿದ್ದಾರೆ. ಕಲಾವಿದರು ಕಾಂಗ್ರೆಸ್ನ ಜೀತದಾಳುಗಳಲ್ಲ, ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವದ ಸಂಸ್ಕೃತಿ ಅಲ್ಲ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಅನ್ನುವ ಅಹಮ್ಮನಿಂದ ಹೇಳಿಕೆಯನ್ನು ನೀಡಿದ್ದಾರೆ. ನನಗನ್ನಿಸ್ತದೆ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ಬೆಳಗಾವಿನಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರಬಹುದು, ಮೊನ್ನೆ ದಿನ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ. ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡ್ತಾ ಇಲ್ವೋ ಅವರಿಗೆ ಎಲ್ಲೋ ಒಂದ್ ಕಡೆ ಒಂದು ಎಚ್ಚರಿಕೆಯ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತರುವ ಸಂಗತಿ ಅಲ್ಲ. ಬೆದರಿಕೆ ಹಾಕೋದು ಕಲಾವಿದರು ಯಾರುವೆ ಕಾಂಗ್ರೆಸ್ ಪಾರ್ಟಿಯ ಜೀತದಾಳುಗಳಲ್ಲ. ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟ ತಕ್ಷಣವೇ ಅವ್ರ ಹೋರಾಟಕ್ಕೆ ಬರಬೇಕು ಅನ್ನೋದಕ್ಕೆ ದೇ ಆರ್ ನಾಟ್ ಸ್ಲೇವರ್ಸ್. ಅವರ ಪಕ್ಷದ ಜೀತದಾಳುಗಳಲ್ಲ. ಅವರಿಗೂ ಒಂದು ಸ್ವತಂತ್ರ ವ್ಯಕ್ತಿತ್ವ ಇದೆ. ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅವರಿಗೆ ಅಪಮಾನಿಸುವಂತ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು, ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಅನ್ನೋದು ಅದು ಯಾವ ರೀತಿಯ ನಡೆ? ಬೋಲ್ಟು ಟೈಟ್ ಮಾಡಬೇಕು ಅನ್ನೋದು ರಾಜ್ಯದಲ್ಲಿ ಇದೀಗ ಈ ನಟ್ಟು ಬೋಲ್ಟು ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆ. ಡಿಸಿಎಂ ಅವರ ಈ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಅಹಂಕಾರದ ಹೇಳಿಕೆ ಅಂತ ಹೇಳಿ ವಿಜಯೇಂದ್ರ ಮಾತನಾಡಿದ್ದಾರೆ. ಕಲಾವಿದರು ಕಾಂಗ್ರೆಸ್ನ ಜೀತದಾಳುಗಳಲ್ಲ, ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವದ ಸಂಸ್ಕೃತಿ ಅಲ್ಲ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಅನ್ನುವ ಅಹಮ್ಮನಿಂದ ಹೇಳಿಕೆಯನ್ನು ನೀಡಿದ್ದಾರೆ. ನನಗನ್ನಿಸ್ತದೆ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ಬೆಳಗಾವಿನಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರಬಹುದು, ಮೊನ್ನೆ ದಿನ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ. ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡ್ತಾ ಇಲ್ವೋ ಅವರಿಗೆ ಎಲ್ಲೋ ಒಂದ್ ಕಡೆ ಒಂದು ಎಚ್ಚರಿಕೆಯ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತರುವ ಸಂಗತಿ ಅಲ್ಲ. ಬೆದರಿಕೆ ಹಾಕೋದು ಕಲಾವಿದರು ಯಾರುವೆ ಕಾಂಗ್ರೆಸ್ ಪಾರ್ಟಿಯ ಜೀತದಾಳುಗಳಲ್ಲ. ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟ ತಕ್ಷಣವೇ ಅವ್ರ ಹೋರಾಟಕ್ಕೆ ಬರಬೇಕು ಅನ್ನೋದಕ್ಕೆ ದೇ ಆರ್ ನಾಟ್ ಸ್ಲೇವರ್ಸ್. ಅವರ ಪಕ್ಷದ ಜೀತದಾಳುಗಳಲ್ಲ. ಅವರಿಗೂ ಒಂದು ಸ್ವತಂತ್ರ ವ್ಯಕ್ತಿತ್ವ ಇದೆ. ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅವರಿಗೆ ಅಪಮಾನಿಸುವಂತ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು, ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಅನ್ನೋದು ಅದು ಯಾವ ರೀತಿಯ ನಡೆ? ಬೋಲ್ಟು ಟೈಟ್ ಮಾಡಬೇಕು ಅನ್ನೋದು ರಾಜ್ಯದಲ್ಲಿ ಇದೀಗ ಈ ನಟ್ಟು ಬೋಲ್ಟು ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆ. ಡಿಸಿಎಂ ಅವರ ಈ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಅಹಂಕಾರದ ಹೇಳಿಕೆ ಅಂತ ಹೇಳಿ ವಿಜಯೇಂದ್ರ ಮಾತನಾಡಿದ್ದಾರೆ. ಕಲಾವಿದರು ಕಾಂಗ್ರೆಸ್ನ ಜೀತದಾಳುಗಳಲ್ಲ, ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವದ ಸಂಸ್ಕೃತಿ ಅಲ್ಲ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಅನ್ನುವ ಅಹಮ್ಮನಿಂದ ಹೇಳಿಕೆಯನ್ನು ನೀಡಿದ್ದಾರೆ. ನನಗನ್ನಿಸ್ತದೆ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ಬೆಳಗಾವಿನಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರಬಹುದು, ಮೊನ್ನೆ ದಿನ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ. ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡ್ತಾ ಇಲ್ವೋ ಅವರಿಗೆ ಎಲ್ಲೋ ಒಂದ್ ಕಡೆ ಒಂದು ಎಚ್ಚರಿಕೆಯ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತರುವ ಸಂಗತಿ ಅಲ್ಲ. ಬೆದರಿಕೆ ಹಾಕೋದು ಕಲಾವಿದರು ಯಾರುವೆ ಕಾಂಗ್ರೆಸ್ ಪಾರ್ಟಿಯ ಜೀತದಾಳುಗಳಲ್ಲ. ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟ ತಕ್ಷಣವೇ ಅವ್ರ ಹೋರಾಟಕ್ಕೆ ಬರಬೇಕು ಅನ್ನೋದಕ್ಕೆ ದೇ ಆರ್ ನಾಟ್ ಸ್ಲೇವರ್ಸ್. ಅವರ ಪಕ್ಷದ ಜೀತದಾಳುಗಳಲ್ಲ.
ಅವರಿಗೂ ಒಂದು ಸ್ವತಂತ್ರ ವ್ಯಕ್ತಿತ್ವ ಇದೆ, ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅವರಿಗೆ ಅಪಮಾನಿಸುವಂತ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು, ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಅನ್ನೋದು ಅದು ಯಾವ ರೀತಿಯ ನಡೆ? ಬೋಲ್ಟು ಟೈಟ್ ಮಾಡಬೇಕು ಅನ್ನೋದು ರಾಜ್ಯದಲ್ಲಿ ಇದೀಗ ಈ ನಟ್ಟು ಬೋಲ್ಟು ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆ. ಡಿಸಿಎಂ ಅವರ ಈ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಅಹಂಕಾರದ ಹೇಳಿಕೆ ಅಂತ ಹೇಳಿ ವಿಜಯೇಂದ್ರ ಮಾತನಾಡಿದ್ದಾರೆ. ಕಲಾವಿದರು ಕಾಂಗ್ರೆಸ್ನ ಜೀತದಾಳುಗಳಲ್ಲ, ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವದ ಸಂಸ್ಕೃತಿ ಅಲ್ಲ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಅನ್ನುವ ಅಹಮ್ಮನಿಂದ ಹೇಳಿಕೆಯನ್ನು ನೀಡಿದ್ದಾರೆ. ನನಗನ್ನಿಸ್ತದೆ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ಬೆಳಗಾವಿನಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರಬಹುದು, ಮೊನ್ನೆ ದಿನ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ. ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡ್ತಾ ಇಲ್ವೋ ಅವರಿಗೆ ಎಲ್ಲೋ ಒಂದ್ ಕಡೆ ಒಂದು ಎಚ್ಚರಿಕೆಯ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತರುವ ಸಂಗತಿ ಅಲ್ಲ. ಬೆದರಿಕೆ ಹಾಕೋದು ಕಲಾವಿದರು ಯಾರುವೆ ಕಾಂಗ್ರೆಸ್ ಪಾರ್ಟಿಯ ಜೀತದಾಳುಗಳಲ್ಲ. ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟ ತಕ್ಷಣವೇ ಅವ್ರ ಹೋರಾಟಕ್ಕೆ ಬರಬೇಕು ಅನ್ನೋದಕ್ಕೆ ದೇ ಆರ್ ನಾಟ್ ಸ್ಲೇವರ್ಸ್. ಅವರವರ ಪಕ್ಷದ ಜೀತದಾಳುಗಳಲ್ಲ. ಅವರಿಗೂ ಒಂದು ಸ್ವತಂತ್ರ ವ್ಯಕ್ತಿತ್ವ ಇದೆ, ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅವರಿಗೆ ಅಪಮಾನಿಸುವಂತ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು, ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಅನ್ನೋದು ಅದು ಯಾವ ರೀತಿಯ ನಡೆ? ಬೋಲ್ಟು ಟೈಟ್ ಮಾಡಬೇಕು ಅನ್ನೋದು ರಾಜ್ಯದಲ್ಲಿ ಇದೀಗ ಈ ನಟ್ಟು ಬೋಲ್ಟು ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆ. ಡಿಸಿಎಂ ಅವರ ಈ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಅಹಂಕಾರದ ಹೇಳಿಕೆ ಅಂತ ಹೇಳಿ ವಿಜಯೇಂದ್ರ ಮಾತನಾಡಿದ್ದಾರೆ. ಕಲಾವಿದರು ಕಾಂಗ್ರೆಸ್ನ ಜೀತದಾಳುಗಳಲ್ಲ, ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವದ ಸಂಸ್ಕೃತಿ ಅಲ್ಲ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಅನ್ನುವ ಅಹಮ್ಮನಿಂದ ಹೇಳಿಕೆಯನ್ನು ನೀಡಿದ್ದಾರೆ. ನನಗನ್ನಿಸ್ತದೆ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ಬೆಳಗಾವಿನಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರಬಹುದು, ಮೊನ್ನೆ ದಿನ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ. ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡ್ತಾ ಇಲ್ವೋ ಅವರಿಗೆ ಎಲ್ಲೋ ಒಂದ್ ಕಡೆ